ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ, ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡೋದಕ್ಕೆ, ನಿಮಗೇನಾದರೂ ಪಿತ್ತದ ಸಮಸ್ಯೆ ಇದ್ದರೆ ನಿವಾರಣೆ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಸಾಕು, ನಿಮ್ಮ ಒಂದು ಹೊಟ್ಟೆಯ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ 3 ಪದಾರ್ಥಗಳು: ಧನಿಯಾ, ಸೋಂಪು ಮತ್ತು ಜೀರಿಗೆ. ಧನಿಯಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ, ಹೊಟ್ಟೆಯ ಆರೋಗ್ಯಕ್ಕೆ ಒಳ್ಳೆಯದು. ಥೈರಾಯ್ಡ್ ಸಮಸ್ಯೆಯಿಂದ ದಪ್ಪ ಆಗ್ತಿದ್ರೆ ಅವರಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪಿತ್ತ, ಗ್ಯಾಸ್ಟ್ರಿಕ್ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ನಂತರ ನಾನಿಲ್ಲಿ ಸೋಂಪನ್ನು ತೊಗೊಂಡಿದ್ದೀನಿ. ಸೋಂಪು ಕೂಡ ಅಷ್ಟೇ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ, ಹೃದಯದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ನೋಡಿ, ಸೋಂಪನ್ನ ನಾವು ಪ್ರತಿನಿತ್ಯ ಬಳಸಬಹುದು. ಇದರಿಂದ ನಮ್ಮ ಹೊಟ್ಟೆಯ ಆರೋಗ್ಯ ಚೆನ್ನಾಗಿರುತ್ತೆ, ಬಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಸರಿಯಾಗಿ ಜೀರ್ಣ ಆಗ್ತಿರೋದಿಲ್ಲ, ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಿರುತ್ತೆ. ಅಂಥವ್ರಿಗೆಲ್ಲ ಸೋಂಪು ತುಂಬಾ ಪ್ರಯೋಜನಕಾರಿ. ಹೊಟ್ಟೆಯಲ್ಲಿ ಹುಳುಗಳಿದ್ರೆ, ಜಂತು ಹುಳುಗಳಿದ್ರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ನಂತರ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಜೀರಿಗೆ ಕೂಡ ಅಷ್ಟೇ ಪಿತ್ತ ನಿವಾರಕ. ಪಿತ್ತದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಿ, ದೇಹದ ಕೊಬ್ಬು ಏನಾದರೂ ಇದ್ದರೆ, ದೇಹದಲ್ಲಿ ಕೆಟ್ಟ ಕೊಬ್ಬು ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಜೀರಿಗೆ ತುಂಬಾ ಸಹಕಾರಿ. ಈ 3 ಪದಾರ್ಥಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈ 3 ಪದಾರ್ಥಗಳನ್ನು ರಾತ್ರಿ ತೆಗೆದುಕೊಂಡು ಇದನ್ನು ಒಂದು ಲೋಟದಲ್ಲಿ ಹಾಕಿ, ನೀರನ್ನು ಹಾಕಿ ರಾತ್ರಿನೇ ನೆನೆಸ್ಬಿಟ್ಟು ಇಡಬೇಕು. ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳೋಣ. ನೋಡಿ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ, ತುಂಬ ಹೆಚ್ಚು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕಾಲು ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ ಸಾಕು. ಇದನ್ನು ನೀರನ್ನು ಹಾಕಿ ತೊಳೆದ್ಬಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಇಡೀ ರಾತ್ರಿ ನೆನೆಸಿಡೋಣ. ನೋಡಿ, ಈಗ ನೀರನ್ನು ಹಾಕಿಬಿಟ್ಟು ಇಡೀ ರಾತ್ರಿ ಇದನ್ನು ನೆನೆಸಿಡಬೇಕು. ತುಂಬ ಜನಕ್ಕೆ ಪಿತ್ತದಿಂದ ತಲೆ ಸುತ್ತು ಬರ್ತಾ ಇರುತ್ತೆ, ವಾಕರಿಕೆ ಆಗ್ತಿರುತ್ತೆ. ಈ ಸಮಸ್ಯೆಗೂ ಕೂಡ ಈ ಡ್ರಿಂಕು ಹೆಲ್ಪ್ ಮಾಡುತ್ತೆ. ಬೆಳಗ್ಗೆ ಎದ್ದು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕುದಿಸ್ಬೇಕು. ಸ್ವಲ್ಪ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಹಾಗೇನೂ ಫಿಲ್ಟ್ರು ಮಾಡಿ ಕುಡಿಬಹುದು, ಕುದಿಸೋ ಅವಶ್ಯಕತೆ ಇಲ್ಲ. ಕೆಲವರು ಬೆಳಗ್ಗೆನೇ ತಣ್ಣಗಿರೋ ನೀರು ಕುಡಿಯೋದಕ್ಕಾಗಲ್ಲ ಅಂದರೆ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಫಿಲ್ಟ್ರು ಮಾಡಿಕೊಂಡು ಕುಡಿಬಹುದು. ಬೇಕಿದ್ದರೆ 1-2 ಡ್ರಾಪ್ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು, ಜೇನುತುಪ್ಪವನ್ನು ಹಾಕ್ಕೊಳ್ಬೋದು. ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಈ ನೀರನ್ನೇ ನಿಧಾನವಾಗಿ ಕುಡೀರಿ. ನೋಡಿ, ಸ್ವಲ್ಪ ಕುದಿಸಿದ್ರೆ ಸಾಕು. ರಾತ್ರಿ ಎಲ್ಲ ನೆಂದಿರುತ್ತೆ ಅಲ್ವಾ, ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. 1-2 ಕುದಿ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿಬಿಟ್ಟು ಕುಡಿದ್ರೆ ಸಾಕು. ಈ ಒಂದು ರೆಮಿಡಿ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆದರೆ ಅದ್ರ ಜೊತೆಗೆ ಒಳ್ಳೆಯ ಡಯಟು ಮತ್ತು ಎಕ್ಸಸೈಸ್ ಮಾಡೋದು, ವಾಕಿಂಗ್, ಡೈಲಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ನ ನಾವು ಮಾಡಲೇಬೇಕಾಗತ್ತೆ. ಅರ್ಧ ಗಂಟೆ ಯೋಗ ಆಗ್ಬೋದು, ಅಥವಾ ವಾಕಿಂಗ್, ಅಥವಾ ಸಿಂಪಲ್ ಎಕ್ಸಸೈಸ್ಗಳು ಯಾವುದಾದ್ರೂ ಮಾಡಬಹುದು. ಆ ರೀತಿ ಮಾಡಬೇಕು. ಬರೀ ಡ್ರಿಂಕನ್ನ ಕುಡಿದ್ಬಿಟ್ರೆ ಸಣ್ಣ ಆಗೋದಿಲ್ಲ. ಅದ್ರ ಜೊತೆಗೆ ನಮ್ಮದು ಒಳ್ಳೆ ಲೈಫ್ ಸ್ಟೈಲ್ ಕೂಡ ಇರಬೇಕಾಗತ್ತೆ. ಅದ್ರ ಜೊತೆಗೆ ಈ ಒಂದು ಡ್ರಿಂಕ್ ಕೂಡ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.